ಹರೇ ಕೃಷ್ಣ. ಇವತ್ತು ನಾವು ಗುರು ಶಿಷ್ಯ ಪರಂಪರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಜ್ಞಾನವನ್ನು ಹೇಗೆ ಪಡಿತೀವಿ ಅನ್ನೋದನ್ನು ನೋಡೋಣ. ಉದಾಹರಣೆಗೆ ಯಾರೋ ಕಾಲೇಜ್ನಲ್ಲಿ ಓದ್ತಾ ಇರ್ತಾರೆ. ಕಾಲೇಜ್ನಲ್ಲಿ ಓದೋರಿಗೆ ನಿಗದಿತ ಪಠ್ಯ ಪುಸ್ತಕಗಳಿರುತ್ತೆ, ಟೆಕ್ಸ್ಟ್ ಬುಕ್ಸ್. ನೀವು BSc ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಓದ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನಾನು BSc ಓದಿಲ್ಲ, ಆದರೆ ನಾನು ಕೆಮಿಸ್ಟ್ರಿ ರಸಾಯನಶಾಸ್ತ್ರದ ಬಗ್ಗೆ ಒಂದು ಪುಸ್ತಕ ಬರೀತೀನಿ ಅಂದರೆ ನೀವು ಅದನ್ನು ತಗೋತೀರಾ? ಖಂಡಿತ ಇಲ್ಲ. ನಾನು ರಸಾಯನಶಾಸ್ತ್ರದ ಬಗ್ಗೆ ಒಂದು ಪುಸ್ತಕ ಬರೆಯೋದಕ್ಕೆ ನಾನು ರಸಾಯನಶಾಸ್ತ್ರವನ್ನೇ ಓದಿಲ್ಲ. ನಾನು ಆ ಪುಸ್ತಕ ಬರೆಯೋದಕ್ಕೆ ನನಗೆ ಯಾವ ಒಂದು ಅರ್ಹತೆ ಬೇಕಾಗಿಲ್ವೇನು? ಖಂಡಿತ ಬೇಕು. ಒಬ್ಬ ವಿದ್ಯಾರ್ಥಿ ಪುಸ್ತಕವನ್ನು ಖರೀದಿಸೋ ಮೊದಲು ಅವನು ಪುಸ್ತಕದ ಲೇಖಕರು, ಅವರ ಅರ್ಹತೆಗಳು, ಅಥವಾ ತಮ್ಮ ಪ್ರಾಧ್ಯಾಪಕರು, ಪ್ರೊಫೆಸರ್ ಯಾವುದನ್ನು ಶಿಫಾರಸು ಮಾಡ್ತಾರೋ ಅದನ್ನು ತಗೋತಾರೆ ಅಲ್ವಾ? ಅಂತೆ ಭಗವದ್ಗೀತೆಯ ಜ್ಞಾನವನ್ನು ನಾವು ಯಾರಂದ್ರೆ ಅವರಿಂದ ಸ್ವೀಕರಿಸೋಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆ ಭಗವಂತನ ಹಾಡು. ಆ ಜ್ಞಾನವನ್ನು ಕಲಿಯೋದಕ್ಕೆ ನಾವು ಅಧಿಕೃತ ಪ್ರಾಧ್ಯಾಪಕ ಅಥವಾ ಅಧಿಕೃತ ವಿಶ್ವವಿದ್ಯಾಲಯಕ್ಕೆ ನಾವು ಹೋಗ್ಬೇಕು. ಅಂಥ ವಿಶ್ವವಿದ್ಯಾಲಯ ಇದೆಯೇನು? ಹೌದು. ಇದನ್ನೇ ಪರಂಪರೆ ಅಂತ ಕರೆಯೋದು. ಅಂದ್ರೆ ಗುರುಗಳು ಮತ್ತು ಶಿಷ್ಯರ ಪರಂಪರೆ. ಉದಾಹರಣೆಗೆ ಯಾರೋ ಶಾಸ್ತ್ರೀಯ ಸಂಗೀತ ಅಥವಾ ಭರತನಾಟ್ಯ ಕಲಿಬೇಕು ಅಂದ್ರೆ ಅವರು ಒಬ್ಬ ಗುರುಗಳ ಹತ್ರ ಹೋಗ್ತಾರೆ. ಆ ಗುರುಗಳ ಹತ್ರ ಹೋಗಿ ನೀವು ಈ ಜ್ಞಾನವನ್ನು ಯಾರಿಂದ ಕಲ್ತ್ಕೊಂಡ್ರಿ ಅಂದ್ರೆ ಅವ್ರೇನ್ ಹೇಳ್ತಾರೆ? ಅವರ ಗುರುವಿನ ಹೆಸರು ಹೇಳ್ತಾರೆ. ಇದು ಗುರು ಶಿಷ್ಯ ಪರಂಪರೆ. ಯಾವುದೇ ಜ್ಞಾನವನ್ನು ನಾವು ಅಧಿಕೃತವಾಗಿ ಪಡ್ಕೋಬೇಕು ಅಂದ್ರೆ ನಾವು ಅದಕ್ಕೆ ಸಂಬಂಧಿತ ಗುರು ಶಿಷ್ಯ ಪರಂಪರೆಗೆ ಹೋಗ್ಲೇಬೇಕು. ಅದೇ ರೀತಿ ಭಗವದ್ಗೀತೆ ಜ್ಞಾನವನ್ನು ಪಡೆಯಲು ನಾವು ಅಧಿಕೃತ ಗುರು ಶಿಷ್ಯ ಪರಂಪರೆಗೆ ಹೋಗ್ಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಹೇಳ್ತಾನೆ, ಏವಂ ಪರಂಪರಾ ಪ್ರಾಪ್ತಂ. ಜ್ಞಾನ ಕಳೆದೋಗಿರೋಂಗೆ ಕಾಣ್ತಾ ಇದೆ, ಹಾಗಾಗಿ ನಾನು ಈ ಪರಂಪರೆಯನ್ನ ಮತ್ತೆ ಸ್ಥಾಪನೆ ಮಾಡ್ತಾ ಇದ್ದೀನಿ ಅಂತ ಕೃಷ್ಣ ಹೇಳ್ತಾನೆ. ಶಾಸ್ತ್ರಗಳು 4 ಅಧಿಕೃತ ಗುರು ಶಿಷ್ಯ ಪರಂಪರೆಗಳ ಬಗ್ಗೆ ಹೇಳುತ್ತೆ. ಈ ಎಲ್ಲಾ ಗುರು ಶಿಷ್ಯ ಪರಂಪರೆ ಒಂದು ವಿಶೇಷ ಗುಣಲಕ್ಷಣ ಎಂದರೆ ಆ ಗುರು ಶಿಷ್ಯ ಪರಂಪರೆಯನ್ನ ಪ್ರಾರಂಭಿಸಿದ ವ್ಯಕ್ತಿ ಆ ಜ್ಞಾನವನ್ನ ನೇರವಾಗಿ ಕೃಷ್ಣ ಅಥವಾ ವಿಷ್ಣುವಿನಿಂದಲೇ ಪಡೆದಿರ್ತಾನೆ. ಭಗವಂತ ಸ್ವತಃ ತನ್ನ ಕುರಿತಾದ ಜ್ಞಾನವನ್ನ ಕೊಟ್ಟಾಗ್ಲೇ ತಾನೇ ನಮ್ಗೆ ಅವನ ಬಗ್ಗೆ ತಿಳ್ಕೊಳಕ್ ಸಾಧ್ಯ. ಇವಾಗ ಯಾರಿಗೋ ನರೇಂದ್ರ ಮೋದಿ ಅವರು ಏನು ತಿನ್ನಕ್ಕೆ ಇಷ್ಟಪಡ್ತಾರೆ ಅನ್ನೋ ಒಂದು ನಮಗೆ ಕುತೂಹಲದ ಪ್ರಶ್ನೆ ಇದ್ರೆ ನಮಗೆ ಇದಕ್ಕೆ ಉತ್ತರ ಹೇಗೆ ಸಿಗುತ್ತೆ? ಒಂದು, ನಾವು ನೇರವಾಗಿ ನರೇಂದ್ರ ಮೋದಿಜಿ ಅವರ ಹತ್ರನೇ ಹೋಗ್ಬೋದು ಸಾಧ್ಯ ಇದ್ರೆ. ಇಲ್ಲ ಅಂದ್ರೆ ಅವರಿಗೆ ತುಂಬಾ ಹತ್ತಿರವಾಗಿರುವಂಥವ್ರು ಅಥವಾ ಅವರ ಅಡುಗೆ ಮನೆಯಲ್ಲಿ ಅಡುಗೆಯನ್ನ ಮಾಡ್ತಾ ಇರೋರು, ಇಂಥವ್ರನ್ನ ಕೇಳಿದ್ರೆ ನಮಗೆ ಖಂಡಿತವಾಗಿಯೂ ಅದಕ್ಕೆ ಅಧಿಕೃತವಾದ ಒಂದು ಉತ್ತರ ಸಿಗುತ್ತೆ. ಅದು ಬಿಟ್ಟು ನಾವು ಯಾರಂದ್ರೆ ಅವರನ್ನ ಕೇಳಿದ್ರೆ ನಮಗೆ ಅದಕ್ಕೆ ಉತ್ತರ ಸಿಗೋದಿಲ್ಲ. ಹಾಗಾಗಿ ಈ ಗುರು ಶಿಷ್ಯ ಪರಂಪರೆ ಬಹಳ ಮುಖ್ಯ. 4 ಗುರು ಶಿಷ್ಯ ಪರಂಪರೆಗಳಿವೆ. ಮೊದಲನೇದು ಬ್ರಹ್ಮ ಸಂಪ್ರದಾಯ. ಬ್ರಹ್ಮ ಅಂದ್ರೆ ಯಾರು? ಬ್ರಹ್ಮ ಅಂದ್ರೆ ಎಂಜಿನಿಯರ್. ಎಂಜಿನಿಯರ್ ಅಂದ್ರೆ ಇವಾಗ ಒಂದು ಮನೆ ಕಟ್ಟಬೇಕು ಅಂತ ಅನ್ಕೊಳ್ಳಿ. ಅವಾಗ ಮನೆ ಕಟ್ಟೋದಕ್ಕೆ ಇಂಜಿನಿಯರ್ಗೆ ಏನೇನು ಬೇಕು? ಇಟ್ಟಿಗೆ, ಮರಳು, ಸಿಮೆಂಟು ಇತ್ಯಾದಿ. ಇವಾಗ ಆ ಇಂಜಿನಿಯರು ಈ ಇಟ್ಟಿಗೆ, ಮರಳು, ಸಿಮೆಂಟ್ ಯಾವುದನ್ನು ತಯಾರಿಸಲ್ಲ, ಅವನು ಅದನ್ನು ಕೊಂಡ್ಕೊಂಡು ಬರ್ತಾನೆ. ಬಂದ್ಬಿಟ್ಟು ಅದೆಲ್ಲ ಉಪಯೋಗಿಸ್ಕೊಂಡು ಅವನು ಮನೆಯನ್ನು ಕಟ್ತಾನೆ. ಅದೇ ರೀತಿ ಬ್ರಹ್ಮ ಸೃಷ್ಟಿಯ ಯಾವುದೇ ವಸ್ತುಗಳನ್ನು ಅವನು ಉತ್ಪಾದಿಸ್ತಾ ಇಲ್ಲ. ಸೃಷ್ಟಿಯ ವಸ್ತುಗಳು ಅಂದ್ರೆ ಯಾವುದು? ಭೂಮಿ, ರಾಪೋ, ನಲೋ, ವಾಯು, ಖಂ, ಭೂಮಿ, ಅಗ್ನಿ, ನೀರು ಇತ್ಯಾದಿ. ಇದನ್ನ ಕೃಷ್ಣ ಆಮೇಲೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಸೊ ಅವನೇನ್ ಮಾಡ್ತಾನೆ? ಅವನು ಈ ವಸ್ತುಗಳನ್ನೆಲ್ಲ ಆಗ್ಲೇ ಭಗವಂತ ಸೃಷ್ಟಿ ಮಾಡಿ ಕೊಟ್ಬಿಟ್ಟಿರ್ತಾನೆ. ಬ್ರಹ್ಮ ಏನ್ ಮಾಡ್ತಾನೆ? ಅದನ್ನ ತಗೊಂಡು ಈ ಭೌತಿಕ ಜಗತ್ತಿನಲ್ಲಿ ಅವನು ಸೃಷ್ಟಿಸ್ಬೇಕಾಗಿರೋ ಎಲ್ಲ ಸೌಕರ್ಯಗಳನ್ನ, ವಸ್ತುಗಳನ್ನ ಅವನು ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಅವನು ಇಂಜಿನಿಯರ್. ಆದ್ರೆ ಈ ಬ್ರಹ್ಮ ನೇರವಾಗಿ ತನ್ನ ಜ್ಞಾನವನ್ನು ಯಾರಿಂದ ಪಡೆದ? ವಿಷ್ಣುವಿನಿಂದ. ಭಾಗವತದಲ್ಲಿ ಹೇಳ್ತಾರೆ, ತೇನೇ ಬ್ರಹ್ಮಹೃದಯ ಆದಿ ಕವೈ. ನೇರವಾಗಿ ಅವನು ವಿಷ್ಣುವಿನಿಂದ ಜ್ಞಾನವನ್ನು ಪಡೆದ. ಹಾಗಾಗಿ ಇದು ಮೊದಲ ಅಧಿಕೃತ ಪರಂಪರೆ. 2ನೇ ಪರಂಪರೆ ಶ್ರೀ ಸಂಪ್ರದಾಯ. ಶ್ರೀ ಅಂದ್ರೆ ಯಾರು? ಲಕ್ಷ್ಮೀದೇವಿ. ನಮಗೆಲ್ಲ ತುಂಬಾ ಬೇಕಾಗಿರೋಳು ಅಲ್ವಾ? ಸಂಪತ್ತು, ಹಣ ಇತ್ಯಾದಿಗಳನ್ನ ದಯಪಾಲಿಸೋಳು. ಅವಳು ಯಾವಾಗಲೂ ಭಗವಾನ್ ನಾರಾಯಣನ ಪಾದಪದ್ಮಗಳ ಸೇವೆಯಲ್ಲಿ ನಿರತಳಾಗಿರ್ತಾಳೆ. ಮತ್ತೆ ಅವನಿಂದ ನೇರವಾಗಿ ಜ್ಞಾನವನ್ನು ಪಡೆದಿರ್ತಾಳೆ. 3ನೇ ಅಧಿಕೃತ ಗುರು ಶಿಷ್ಯ ಪರಂಪರೆ ಅಂದ್ರೆ ರುದ್ರ ಸಂಪ್ರದಾಯ. ರುದ್ರ ಅಂದ್ರೆ ಯಾರು? ಶಿವ.
ಶಿವ ಕೂಡ ನೇರವಾಗಿ ಭಗವಾನ್ ವಿಷ್ಣುವಿನಿಂದ ಜ್ಞಾನವನ್ನು ಪಡ್ಕೊಂಡಿದ್ದಾನೆ. ಮತ್ತೆ 4ನೇ ಅಧಿಕೃತ ಪರಂಪರೆ ಕುಮಾರ ಸಂಪ್ರದಾಯ. ಇದು ಅಷ್ಟು ಜನರಿಗೆ ಗೊತ್ತಿಲ್ಲದೆ ಇರ್ಬೋದು. ಕುಮಾರ ಅಂದ್ರೆ ಸನಕ, ಸನಾತನ, ಸನಂದನ ಮತ್ತೆ ಸನತ್ ಕುಮಾರ್. ಈ 4 ಅಧಿಕೃತ ಪರಂಪರೆಗಳಲ್ಲಿ ಬರುವ ಗುರುವಿನ ಮೂಲಕ ನಾವು ದೇವರ ಜ್ಞಾನವನ್ನ ಪಡ್ಕೋಬಹುದು. ಹಾಗೆ ಮಾಡದೆ ಹೋದ್ರೆ ನಮಗೆ ನಾವು ಪಡೆಯುವಂತಹ ಜ್ಞಾನ ಹೆಚ್ಚು ಮಟ್ಟಿಗೆ ಅದು ತಪ್ಪಾಗೇ ಇರುತ್ತೆ, ಮತ್ತೆ ನಮ್ಮನ್ನ ತಪ್ಪು ದಾರಿಗೆ ಎಳೆಯುತ್ತೆ. ಇವತ್ತೇನಾಗ್ಬಿಟ್ಟಿದೆ, ಗೂಗಲ್ ಅಥವಾ ಎ ಅಂತ ಹೇಳ್ಬೇಕೇನೋ, ಎಲ್ಲರ ಗುರುಗಳಂತೆ ಕಾಣ್ತಾ ಇದೆ. ಈ AI ಅಥವಾ ಗೂಗಲ್ಗೆ ಯಾವುದೇ ಅದಕ್ಕೆ ಪರಂಪರೆಗೆ ಸಂಬಂಧಿತವಾದ ಯಾವ ಪರಂಪರೆಗೆ ಸೇರಿಲ್ಲ ಅದು. ಹಾಗಾಗಿ ಪರಂಪರೆಗೆ ಸಂಬಂಧಿತವಾಗಿ ಏನು ಸರಿ ಏನು ತಪ್ಪು ಅಂತ ಅದಕ್ಕೆ ಅದು ಹೇಳೋಕ್ ಸಾಧ್ಯ ಇಲ್ಲ. ಹಾಗಾಗಿ ನೀವು ಈ ಗೂಗಲ್ನಲ್ಲಿ ಯಾವ್ದಾದ್ರು ಒಂದು ವಿಷಯವನ್ನ ನೀವು ಹುಡುಕಿದ್ರೆ ಅದರಿಂದ ನಿಮಗೆ ಲಭ್ಯವಾಗುವಂತ ಮಾಹಿತಿ ಅದು ಮೊದಲನೇದು ಸರಿ ಇಲ್ಲದೆ ಇರ್ಬೋದು, ಎರಡನೇದು ಯಾರ್ದೋ ಊಹಾಪೋಹ ಅಥವಾ ಆಲೋಚನೆ ಇರ್ಬೋದು, ಮೂರನೇದು ನಿಜವಾದ ಪರಂಪರೆಯಿಂದಲೂ ಬಂದಿರ್ಬೋದು. ಅರೆ ಇದನ್ನ ಪ್ರತ್ಯೇಕಿಸೋದಕ್ಕೆ ಯಾರಿಗೆ ಗೊತ್ತಿಲ್ವೋ ಅವರು ತಪ್ಪು ದಾರಿಗೆ ಹೋಗ್ತಾರೆ. ಇಸ್ಕಾನ್ ಯಾವ ಪರಂಪರೆಗೆ ಸೇರಿದೆ ಅಂತ ನೀವು ಕೇಳ್ಬೋದು. ಇಸ್ಕಾನ್ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯಕ್ಕೆ ಸೇರಿದೆ. ಅಂದ್ರೆ ಬ್ರಹ್ಮ ಸಂಪ್ರದಾಯದಲ್ಲಿ ಮಧ್ವಾಚಾರ್ಯರ ಬಗ್ಗೆ ನೀವೆಲ್ಲ ಕೇಳಿರ್ತೀರ. ಈ ಮಧ್ವಾಚಾರ್ಯರಾದ್ಮೇಲೆ ಅನೇಕ ಆಚಾರ್ಯರ ನಂತರ ಇಸ್ಕಾನಿನ ಸಂಸ್ಥಾಪಕಾಚಾರ್ಯರಾದ ಶ್ರೀಲ ಪ್ರಭುಪಾದರು ಬರ್ತಾರೆ. ಪ್ರಭುಪಾದರು ನೀಡಿರುವಂತಹ ಈ ಅಧಿಕೃತ ಜ್ಞಾನವನ್ನು ನಾವು ಈ ವಿಡಿಯೋಗಳ ಮೂಲಕ ನಿಮಗೆ ನೀಡ್ತಾ ಇದೀವಿ. ಹಾಗಾಗಿ ನೀವಿಲ್ಲಿ ಶ್ರವಣ ಮಾಡ್ತಾ ಇರೋದು ಸಂಪೂರ್ಣವಾಗಿ ಅಧಿಕೃತವಾದ ಪರಂಪರೆಯಲ್ಲಿ ಬಂದಿರುವಂತ ಜ್ಞಾನ. ನನ್ನ ಸ್ಥಾನ ಏನು? ನಾನೊಬ್ಬ ಪೋಸ್ಟ್ ಮ್ಯಾನ್. ಅಂದ್ರೆ ಶ್ರೀಲ ಪ್ರಭುಪಾದರು ಯಾವ ಜ್ಞಾನವನ್ನು ಕೊಟ್ಟಿದ್ದಾರೋ ಅದನ್ನ ಯಾವ ರೀತಿಯಲ್ಲೂ ಬದಲಾಯಿಸದೆ ನಿಮಗೆ ಕೊಡೋದು ನನ್ನ ಕರ್ತವ್ಯ. ಹಾಗಾಗಿ ನಾವು ನಿಜವಾದ ಪರಂಪರೆಯಲ್ಲಿ ಬರ್ತಾ ಇರುವಂತಹ ಜ್ಞಾನವನ್ನ ಪಡಿತಾ ಇದ್ದೀವಿ. ಆ ಜ್ಞಾನದಲ್ಲಿ ಯಾವ ಸುಳ್ಳು ಇಲ್ಲ, ತಪ್ಪೂ ಇಲ್ಲ, ಮತ್ತೆ ಅದು ಪರಿಪೂರ್ಣ ಜ್ಞಾನವಾಗಿರುತ್ತೆ. ಹಾಗಾಗಿ ಈ ಜ್ಞಾನದಿಂದ ನಮ್ಮೆಲ್ಲರ ಜೀವನ ಬದಲಾಗೋ ಒಂದು ಸಾಧ್ಯತೆ ಬಹಳ ಇದೆ. ಅದು ನಾವು ಸ್ವೀಕರಿಸೋದ್ರ ಮೇಲೆ ಹೋಗುತ್ತೆ. ಹರೇ ಕೃಷ್ಣ.